ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಲಾಸ್ಟ್ ಟೈಮ್ ನಾನೊಂದು ಹೇರ್ ಕೇರ್ ವಿಡಿಯೋನ ಶೇರ್ ಮಾಡಿದ್ದೆ. ಅದರಲ್ಲಿ ತುಂಬ ಜನ ನಿಮ್ಮ ಒಂದು ಹೇರ್ ಕೇರ್ ರೂಟೀನಲ್ಲಿ ಹೇರ್ ಆಯಿಲ್ ಯಾವುದನ್ನ ಬಳಸ್ತೀರಾ ಅದನ್ನೇ ತೋರಿಸಿಲ್ಲ ಅಂತ ಹೇಳಿದ್ರಿ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಡೀಟೇಲಾಗಿ ಹೇರ್ ಆಯಿಲ್ನ ಯಾವುದನ್ನ ಬಳಸ್ತೀನಿ, ಹೇಗೆ ಪ್ರಿಪೇರ್ ಮಾಡ್ಕೊತೀನಿ ಅಂತ ಹೇಳಿ ಡೀಟೇಲಾಗಿ ಶೇರ್ ಮಾಡ್ತಾ ಇದ್ದೀನಿ. ಐ ಹೋಪ್ ಇವತ್ತಿನ ವಿಡಿಯೋ ಎಲ್ಲರಿಗೂ ಯೂಸ್ಫುಲ್ ಆಗ್ಬೋದು ಅಂದ್ಕೊಂಡಿದ್ದೀನಿ. ನಿಮಗೂ ಕೂಡ ಯೂಸ್ ಆದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಸೊ ಬನ್ನಿ ಯಾವ ಥರ ಪ್ರಿಪೇರ್ ಮಾಡ್ತೀನಿ ಅಂತ ನೋಡೋಣ. ಮೊದಲನೇದಾಗಿ ನಾನಿಲ್ಲಿ 1.5 ಲೀಟ್ರಷ್ಟು ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀನಿ. ಯಾವುದೇ ಬ್ರ್ಯಾಂಡೆಡ್ ಕೊಬ್ಬರಿ ಎಣ್ಣೆನ ತೊಗೊಂಡಿಲ್ಲ. ಗಾಣದಲ್ಲಿ ನಾವು ಹಾಕ್ಸ್ಕೊಂಬಂದಿರುವಂತಹ ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ನಿಮಗೆ ಇಷ್ಟ ಬಂದಂತಹ ಬ್ರ್ಯಾಂಡ್, ನಿಮಗೆ ಯಾವ ಸೂಟಬಲ್ ಆಗಿದೆ ನಮ್ಮ ಹೇರ್ಸ್ಗೆ ಅದನ್ನು ಕೂಡ ತೊಗೊಂಡು ಸೇಮ್ ಮೆಥಡ್ನ ನೀವು ಫಾಲೋ ಮಾಡ್ಕೊಬೋದು. ಹಾಗೆ ನಾನು ಇದಕ್ಕೆ ಎಕ್ಸ್ಟ್ರಾ ಸಮ್ ಟೈಮ್ ಹರಳೆಣ್ಣೆ ಹಾಕ್ತೀನಿ, ಇಲ್ಲ ಸಮ್ ಟೈಮ್ ಬಾದಾಮ್ ಆಯಿಲ್ ಇದ್ದರೆ ಕೂಡ ಹಾಕ್ಕೊತೀನಿ. ಈ ಟೈಮ್ ಮಾಡುವಾಗ ಬಾದಾಮ್ ಆಯಿಲ್ ಮನೇಲಿ ಖಾಲಿ ಆಗಿತ್ತು, ಹಾಗಾಗಿ ಹರಳೆಣ್ಣೆ ಇತ್ತು 1/4 ಲೀಟ್ರಷ್ಟು, ಅದನ್ನು ಕೂಡ ಇಲ್ಲಿ ಬಳಸ್ಕೊಂಡಿದ್ದೀನಿ. ನಿಜವಾಗ್ಲೂ ತುಂಬಾ ತಂಪು ಅಂತಲೇ ಹೇಳ್ಬೋದು ಹರಳೆಣ್ಣೆ ಬಳಸೋದ್ರಿಂದ. ಕೆಲವೊಬ್ಬರಿಗೆ ಪರ್ಸ್ನಲ್ ಆಗಿ ಬರೀ ಹರಳೆಣ್ಣೆನ ಹಚ್ಚಿದಾಗ ಶೀತ ಆಗಿಬಿಡುತ್ತೆ, ತಲೆ ಹಿಡ್ದಂಗೆ ಅನಿಸುತ್ತೆ, ಸೂಟಬಲ್ ಆಗಲ್ಲ ಅಂಥವ್ರು ಈ ಥರ ಮಾಡ್ಕೋಬೋದು. ಹಾಗೆ ಇದಕ್ಕೆ 1/4 ಕಪ್ಪಷ್ಟು ನಾನು ಮೆಂತ್ಯ ಕಾಳನ್ನ ಸೇರಿಸ್ಕೊಂಡಿದ್ದೀನಿ. ಮೆಂತ್ಯ ತುಂಬಾ ತಂಪು, ಹಾಗೆಯೇ ನಮ್ಮ ಹೇರ್ಗೆ ತುಂಬಾ ನ್ಯೂಟ್ರಿಷನ್ ಜಾಸ್ತಿ ಮಾಡುತ್ತೆ ಅಂತಲೇ ಹೇಳ್ಬೋದು. ನಂತರ ನಾನಿಲ್ಲಿ ದಾಸವಾಳದೆಲೆನ ಹಾಕ್ಕೊಂಡಿದ್ದೀನಿ. ಮನೆಯಲ್ಲಿ ಪಾಟಲ್ಲೇ ದಾಸವಾಳ ಬೆಳೆದಿತ್ತು, ಅದರಲ್ಲೇನ ಹಾಕ್ಕೊಂಡಿದ್ದೀನಿ. ಯೂಶಲಿ ಇನ್ನೂ ಸ್ವಲ್ಪ ದಪ್ಪ ಅಂದರೆ ಜಾಸ್ತಿ ದೊಡ್ಡದಿರುತ್ತೆ ದಾಸವಾಳದೆಲೆ, ಬಟ್ ನನಗೆ ಇಲ್ಲಿ ಇಷ್ಟೇ ಚಿಕ್ಕದಿದ್ದರಿಂದ ಹಾಕ್ಕೊಂಡಿದ್ದೀನಿ. ನೀವಿನ ದಾಸವಾಳದ ಹೂವು ಕೂಡ ಹಾಕ್ಕೊಬೋದು. ನಂತರ ಇದಕ್ಕೆ ಒಂದು 7-8 ಒಂದು ಬೆಟ್ಟದ ನೆಲ್ಲಿಕಾಯಿ ಇತ್ತು, ಅದನ್ನ ಬೀಜ ತೆಗೆದುಬಿಟ್ಟು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಂತರ ಇದೆಲ್ಲದನ್ನು ಕೂಡ ನೀವು ಚೆನ್ನಾಗಿ ಅಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಬೇಕಾಗುತ್ತೆ. ಇದು ಒಂದು ಅರ್ಧ ಭಾಗ ಕುದಿತಾ ಬಂದಿದೆ ಅಂದರೆ ಚಿಕ್ಕದಾಗಿನ ಫ್ಲೇಮ್ ಈ ಥರ ನೊರೆ ಬರ್ತಾ ಇದೆ ಅಲ್ವಾ, ಗೊತ್ತಾಗುತ್ತೆ ನಿಮಗೆ. ಅದಾದಮೇಲೆ ನಾನಿಲ್ಲಿ 2 ಮೀಡಿಯಮ್ ಸೈಜ್ ಈರುಳ್ಳಿನ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕಾದ್ರೆ ಇನ್ನು ಈರುಳ್ಳಿ ಜಾಸ್ತಿನೇ ಹಾಕ್ಕೊಬೋದು, ಯಾಕಂದರೆ ಇಷ್ಟೊಂದು ಸಲ ನಿಮಗೂ ಗೊತ್ತಿರುತ್ತೆ ಹೇರ್ ಫಾಲ್ ಆಗೋದನ್ನ ರೆಡ್ಯೂಸ್ ಮಾಡೋದಕ್ಕೆ ನಾವು ಸಪ್ರೇಟಾಗಿ ಒಂದು ಆನಿಯನ್ ಹೇರ್ ಆಯಿಲ್ ಅಂತಲೇ ಯೂಸ್ ಮಾಡ್ಕೊತೀವಿ. ಹಾಗಾಗಿ ಇದರಲ್ಲಿ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ, ಖಂಡಿತ ತಪ್ಪೇನಿಲ್ಲ. ನಂತರ ನಾನಿಲ್ಲಿ ಕರಿಬೇವನ್ನ ತೊಗೊಂಡಿದ್ದೀನಿ. ಕರಿಬೇವು ಒಂದು 2 ಹಿಡಿಯಷ್ಟು ಕರಿಬೇವನ್ನ ಹಾಕ್ಕೊಂಡಿದ್ದೀನಿ. ಸೊ ಖಂಡಿತ ಸ್ವಲ್ಪ ಲೋ ಫ್ಲೇಮಲ್ಲಿ ಇದ್ದಾಗಲೇ ಹಾಕ್ಕೊಳ್ಳಿ, ಯಾಕಂದರೆ ಇದು ಕುದಿ ಬರ್ತಾ ಅದ್ರ ಫ್ಲೇಮ್ ಎಲ್ಲನೂ ಕೂಡ ಎಣ್ಣೆಗೆ ಬಿಟ್ಕೊಬೇಕಲ್ವ. ಹಾಗಾಗಿ ಅದಕ್ಕಾಗಿ ನಿಮ್ಗೆ ಇಲ್ಲಿ ನಾನು ಇವಾಗಲೇ ಹಾಕಿ ತೋರಿಸ್ತಾ ಇದ್ದೀನಿ. ಇನ್ನು ಕುದಿ ಎಲ್ಲ ಬಂದಮೇಲೆ ಹಾಕುವಾಗ ಇದರಲ್ಲಿ ಅಷ್ಟೊಂದು ಬೆನಿಫಿಟ್ ಎಲ್ಲ ಸಿಗೋಲ್ಲ, ಅಥವಾ ಸೀದೋಗಿ ಥರ ಅನಿಸ್ಬಿಡುತ್ತೆ. ಹಾಗಾಗಿ ಈ ಥರ, ಬಟ್ ನೀವಕ್ಕೆ ಮೇನ್ ಮೆಥಡ್ ಅಂದರೆ ನೀವು ಇದನ್ನ ಮಾಡುವಾಗ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೋಬೇಕಾಗುತ್ತೆ. ಈ ಥರ ನಿಧಾನಕ್ಕೆ ಕುದಿಸ್ತಾ ಅದ್ರ ಫ್ಲೇಮ್ಸ್ ಎಲ್ಲನೂ ಅಂದರೆ ಅದರಲ್ಲಿರುವಂತಹ ನ್ಯೂಟ್ರಿಷನ್ ಕ್ವಾಲಿಟಿ ಎಲ್ಲನೂ ಕೂಡ ಎಣ್ಣೆಯಲ್ಲಿ ಬಿಟ್ಕೊಬೇಕು. ಹಾಗಾಗಿ ಈ ಥರ ಮಧ್ಯದಲ್ಲಿ ಮಿಕ್ಸ್ ಮಾಡ್ಕೊತಾ ಇರಿ, ಇಲ್ಲಾಂದರೆ ಮೆಂತ್ಯ ಬೇರೆ ಹಾಕಿರ್ತೀವಿ ಅಲ್ವಾ, ಹೇಳೋಕ್ಕಾಗಲ್ಲ, ಸ್ವಲ್ಪ ಅಂದರೆ ಸೀದೋಗೋದು ಅಥವಾ ತಲೆ ಹಿಡ್ಕೊಳ್ಳೋದು ಆ ಥರ ಅನಿಸ್ಬಿಡುತ್ತೆ ಮೆಂತ್ಯ ಹಾಕಿರೋದ್ರಿಂದ. ಹಾಗೆಯೇ ಬೆಟ್ಟದ ನೆಲ್ಲಿಕಾಯಿ ಕೂಡ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ನಮ್ಮ ಹೇರ್ ಗ್ರೋತ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ, ಹಾಗೆ ಹೇರ್ ಡ್ಯಾಮೇಜ್ ಆಗೋದ್ರಿಂದ ಪ್ರೊಟೆಕ್ಟ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಕರ್ಬೇವಿನ ಸೊಪ್ಪೆಲ್ಲನೂ ಹಾಕಿರೋದ್ರಿಂದ ನಮ್ಮ ಹೇರ್ ಗ್ರೋತ್ ಕೂಡ ಜಾಸ್ತಿ ಆಗುತ್ತೆ, ಹಾಗೆ ಹೇರ್ ಫಾಲ್ನ ಕಡಿಮೆ ಮಾಡುತ್ತೆ. ಇನ್ನು ಆನಿಯನ್ ಅಂದರೆ ನಿಮಗೆ ಗೊತ್ತೇ ಇರುತ್ತೆ ಅಲ್ವಾ, ಸೊ ಹೇರ್ ಫಾಲ್ಗೆ ಒಂದು ಬೆಸ್ಟ್ ಮೆಥಡ್ ಅಂದರೆ ಆನಿಯನ್ ಅಂತಲೇ ಹೇಳ್ಬೋದು. ನೀವೀಗ ನೋಡ್ತಾ ಇದ್ದೀರಲ್ವ, ನಾನು ಇದನ್ನು ಒಂದು 1/4 ಗಂಟೆ ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಕುದಿಸ್ತಾ ಇದ್ದೆ. ಇವಾಗ ಈ ಥರ ನೊರೆ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಅಲ್ವಾ. ಇವಾಗ ಇದನ್ನು ನೀವು ನಿಧಾನಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರೋದು ಫ್ಲೇಮ್ ಎಲ್ಲನೂ ಕೂಡ ಅಂದರೆ ನೊರೆ ಏನಿದೆ ಅಲ್ವಾ ಅದು ಬರೋದು ಸ್ಟಾಪ್ ಆಗಬೇಕು. ಅಲ್ಲಿವರೆಗೂ ಕೂಡ ನೀವು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮೇಯ್ನ್ ಥಿಂಗ್ ಇದನ್ನ ಮಾಡುವಾಗ ತುಂಬ ಪೇಷನ್ಸಿಂದ ಮಾಡ್ಕೊಳ್ಳಿ, ಹಾಗೆ ತುಂಬ ಟೈಮ್ ಇದ್ದಾಗ ಮಾಡಿ. ಓಕೆನಾ, ಸೊ ನೋಡ್ತಾ ಇದ್ದೀರಲ್ವ, ಈ ಥರ ನೊರೆ ಎಲ್ಲ ಸ್ವಲ್ಪ ಅಂದರೆ ಒಂದು 70-80% ಎಲ್ಲ ಕಡಿಮೆ ಆಗಿದೆ. ಇವಾಗ ಈ ಥರ ಎಣ್ಣೆದು ಕಲರ್ ಕೂಡ ಚೇಂಜ್ ಆಗ್ತಾ ಇದೆ. ಇಲ್ಲಿ ನೋಡ್ತಾ ಇದ್ದೀರಲ್ವ, ಲೈಟಾಗಿ ಗ್ರೀನ್ ಕಲರ್ ಥರ ಚೇಂಜ್ ಆಗಿದೆ. ಇಷ್ಟಾದರೆ ಸಾಕು. ಇವಾಗ ಫ್ಲೇಮ್ನ ಆಫ್ ಮಾಡಿಕೊಂಡು ಅದನ್ನ ಇಡೀ ದಿನ ಪಾತ್ರೆಯಲ್ಲಿ ಹಾಗೆ ಬಿಟ್ಬಿಡಿ. ನಂತರ ನೀವು ಅದನ್ನು ನೀಟಾಗಿ ಶೋಧಿಸ್ಕೊಂಡು ಎಣ್ಣೆನ ಸಪ್ರೇಟಾಗಿ ತೊಗೋಬೋದು. ಒಂದಿನ ಹಾಗೆ ಬಿಡಿ ಅಂತ ಹೇಳೋದು. ಇನ್ನು ಪೂರ್ತಿಯಾಗಿ ಎಲ್ಲದೂ ಕೂಡ ಅದರಲ್ಲಿ ಬಂದಿರಲಿ ಅಂದರೆ ಒಂದು ಅಂಶ ಏನಿರುತ್ತೆ ಅಲ್ವ, ನಾವು ಹಾಕಿರುವಂತಹ ಪದಾರ್ಥಗಳದ್ದೆಲ್ಲ ಬಿಟ್ಕೊಂಬಿಡುತ್ತೆ ಅಂತ ಹಾಗೆ ಹೇಳೋದಷ್ಟೇ. ಇನ್ ಕೇಸ್ ನಿಮ್ಗೆ ಆ ಥರ ಟೈಮ್ ಇಲ್ಲ ಅಂತಂದರೆ ಅದು ಪೂರ್ತಿ ತಣ್ಣಗಾದ್ಮೇಲೆ ನೀವು ಶೋಧಿಸ್ಕೋಬೋದು, ತೊಂದರೆ ಇಲ್ಲ. ಸೊ ಇಷ್ಟನ್ನು ಮಾಡಿಕೊಂಡ್ರೆ ನಿಮಗೆ ತುಂಬಾ ಒಂದು ಪವರ್ಫುಲ್ ಆಯಿಲ್ ಅಂತಲೇ ಹೇಳ್ಬೋದು. ಇದು ನಿಮಗೆ ಹೇರ್ ಫಾಲ್ ಇರ್ಬೋದು, ಡ್ಯಾಂಡ್ರಫ್ ಇರ್ಬೋದು, ಎಲ್ಲದಕ್ಕೂ ಬೆನಿಫಿಟ್ ಇದೆ. ನೀವು ಕೂಡ ಟ್ರೈ ಮಾಡಿ, ಹಾಗೆ ಹೇಗೆ ಬಂತು ಅಂತ ಹೇಳಿ ಕಮೆಂಟಲ್ಲಿ ಶೇರ್ ಮಾಡೋದನ್ನು ಮರಿಬೇಡಿ ಗೈಸ್. ನಿಜವಾಗ್ಲೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ಖಂಡಿತ ಟ್ರೈ ಮಾಡಿ. ಓಕೆನಾ, ಅಟ್ಲೀಸ್ಟ್ ವೀಕ್ಲಿ ಟ್ವೈಸ್ ಆದರೂ ಆಯಿಲ್ನ ಅಪ್ಲೈ ಮಾಡೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬೇರೆ ಯಾವ್ದಾದ್ರು ಕಂಟೆಂಟ್ ವಿಡಿಯೋಸ್ ಬೇಕಿದ್ದಲ್ಲಿ ಪ್ಲೀಸ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಟೇಕ್ ಕೇರ್, ಬಾಯ್.